ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮಲ್ಲಿ ಎಷ್ಟೋ ರಾಯರ ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿದಿದೆ, ಅವರ ಶಕ್ತಿಯ ಬಗ್ಗೆ ತಿಳಿದಿದೆ. ಆದರೆ ಎಷ್ಟೋ ಜನಕ್ಕೆ ಮಂತ್ರಾಲಯದಲ್ಲಿ ಸಿಗುವಂತಹ ಮಂತ್ರಾಕ್ಷತೆಯ ಶಕ್ತಿಯ ಬಗ್ಗೆ ತಿಳಿದಿಲ್ಲ. ಸ್ನೇಹಿತರೆ, ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಶಕ್ತಿ ಇದೆ, ಹಾಗೆ ಅಷ್ಟೇ ಶಕ್ತಿ ಮಂತ್ರಾಕ್ಷತೆಯ ಕೂಡ ಇದೆ. ಮಂತ್ರಾಕ್ಷತೆ ಅಂತ ಅಂದರೆ ಮಂತ್ರಗಳಿಂದ ಆವರಿಸಿದ ಅಕ್ಷತೆಯೇ ಮಂತ್ರಾಕ್ಷತೆ ಅಂತ ಕರೀತಾರೆ. ಇದನ್ನು ಎಷ್ಟೋ ಮಂತ್ರಗಳಿಂದ ಮಂತ್ರಿಸಿ ಇದನ್ನು ತಯಾರಿಸ್ತಾರೆ. ನಾವು ರಾಯರಿಗೆ ಎಷ್ಟು ಬೆಲೆ ಕೊಡ್ತೀವಿ, ಎಷ್ಟು ಭಕ್ತಿಯಿಂದ ಪೂಜಿಸ್ತೀವಿ, ರಾಯರ ಮಂತ್ರಾಕ್ಷತೆಯೂ ಕೂಡ ನಾವು ಅಷ್ಟೇ ಗೌರವ ಕೊಟ್ಟು ಭಕ್ತಿಯಿಂದ ಪೂಜಿಸಬೇಕು. ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ನಿಮ್ಗೆ ದೇವಸ್ಥಾನದ ಒಳಗಡೆ ಪ್ರಸಾದವಾಗಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇರ್ತಾರೆ. ಎಲ್ಲರೂ ಸಾಲಾಗಿ ನಿಂತು ಮಂತ್ರಾಕ್ಷತೆಯನ್ನು ತಗೊಳ್ತಾ ಇರ್ತಾರೆ. ಆವಾಗ ತುಂಬ ಜನಕ್ಕೆ ಅದು ಏನಂತಾನೆ ಗೊತ್ತಿರೋದಿಲ್ಲ. ಕೆಲವ್ರು ಗೊತ್ತಿರೋರು ಸ್ವಲ್ಪ ತಲೆ ಮೇಲೆ ಹಾಕ್ಕೊತಾರೆ, ಇನ್ನು ಕೆಲವರು ಅದನ್ನು ತಿಂತಾರೆ, ಇನ್ನು ಕೆಲವರಿಗೆ ಅದು ಏನಂತಾನೆ ಗೊತ್ತಿಲ್ಲದೆ ಹಾಗೆ ಬಂದುಬಿಡ್ತಾರೆ. ಸ್ನೇಹಿತರೆ, ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಅಂತ ಅಂದರೆ ಮಂತ್ರಾಕ್ಷತೆನ ಮಿಸ್ ಮಾಡಲೇಬೇಡಿ. ಮಂತ್ರಾಕ್ಷತೆ ಅಲ್ಲಿ ಏನು ಕೊಡ್ತಾರೆ ಅದರಲ್ಲಿ 1-2 ಕಾಳನ್ನು ತಲೆ ಮೇಲೆ ಹಾಕ್ಕೊಂಡು ಇನ್ನೊಂದು 2 ಕಾಳನ್ನು ಕೂಡ ನೀವು ತಿನ್ಬೋದು. ಉಳಿದಂಥ ಮಂತ್ರಾಕ್ಷತೆ ಏನಿರುತ್ತೆ ಅದನ್ನು ನೀವು ಒಂದು ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲಿ ಮಂತ್ರಾಕ್ಷತೆನ ಇಟ್ಕೊಂಡು ನೀವು ಮನೆಗೆ ತಗೊಬರ್ಬೇಕಾಗತ್ತೆ. ಮನೆಗೆ ತಂದಂಥ ಮಂತ್ರಾಕ್ಷತೆಯನ್ನು ನೀವು ಒಂದು ದೇವರ ಕೋಣೆಯಲ್ಲಿ ಒಂದು ತಟ್ಟೆಯ ಮೇಲೆ, ಅದೇ ಹಳದಿ ಬಟ್ಟೆಯನ್ನು ಏನು ತಂದಿರ್ತೀರ ಮಂತ್ರಾಕ್ಷತೆ, ಅದನ್ನು ಆ ತಟ್ಟೆಯ ಮೇಲಿಟ್ಟು ಪ್ರತಿದಿನ ಅದಕ್ಕೆ ನೀವು ರಾಯರಿಗೆ ಹೇಗೆ ಪೂಜಿಸ್ತಾ ಇರ್ತೀರೋ ಹಾಗೆ ಮಂತ್ರಾಕ್ಷತೆಯನ್ನು ಕೂಡ ನೀವು ಪ್ರತಿದಿನ ಪೂಜಿಸಬೇಕಾಗತ್ತೆ. ಮಂತ್ರಾಕ್ಷತೆ ಏನಿದೆ ಅದು ರಾಯರ ಒಂದು ಅಂಶವಾಗಿದೆ. ಮಂತ್ರಾಕ್ಷತೆಗೆ ಹಲವಾರು ಪವಾಡದ ಶಕ್ತಿ ಕೂಡ ಇದೆ. ಯಾವುದಾದ್ರೂ ಕೆಲಸ ಪ್ರಾರಂಭ ಮಾಡಬೇಕು ಅಂತಂದರೆ, ಇಲ್ಲ ಯಾವುದೋ ಒಂದು ವಸ್ತು ಖರೀದಿ ಮಾಡಬೇಕಂದ್ರೆ, ಅಥವಾ ಯಾವುದಾದ್ರೂ ಒಂದು ಜಾಗ ಖರೀದಿ ಮಾಡಬೇಕಂದ್ರೆ, ಇಲ್ಲ ಯಾವುದೋ ಮದುವೆಗೆ ಹೊಸ ಸಂಬಂಧ ಕೂಡಿ ಬರ್ತಾ ಇದೆ ಅಂತ ಅಂದರೆ ಇದರಲ್ಲಿ ನಮಗೆ ಮುಂದಕ್ಕೆ ಒಳ್ಳೆಯದಾಗುತ್ತಾ ಇಲ್ಲ ಯಾವುದಾದ್ರೂ ಕೆಟ್ಟದಾಗುತ್ತಾ, ನಮಗೆ ಹೊಂದಾಣಿಕೆ ಆಗುತ್ತಾ ಅಂತ ಹೇಳಿ ಕೂಡ ನೀವು ಮಂತ್ರಾಕ್ಷತೆಯಿಂದ ನೀವು ತಿಳ್ಕೊಬೋದು. ಯಾವುದೋ ಒಂದು ಹೊಸ ಕೆಲಸ ಆರಂಭ ಮಾಡಬೇಕಂತ ಇದ್ದೀರಾ, ಇಲ್ಲ ಎಲ್ಲೋ ಒಂದು ಹೊಸ ಸಂಬಂಧ ಕೂಡಿ ಬಂದಿರತ್ತೆ ನಿಮ್ಮ ಮಗಳಿಗೋ ಮಗಂಗೋ, ಇಲ್ಲ ಯಾವುದೋ ಒಂದು ಹೊಸ ಜಾಗ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕಂತ ಅಂದರೆ ನೀವು ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಿಂದ ನಿಮ್ಮ ದೇವ್ರ ಮನೆ ಏನಿದೆ ಅದನ್ನು ಸ್ವಚ್ಛಗೊಳಿಸ್ಬೇಕಾಗತ್ತೆ. ಆಮೇಲೆ ಸ್ವಚ್ಛಗೊಳಿಸಿ ದೇವ್ರ ಫೋಟೋನೆಲ್ಲ ನೀವು ಒಂದ್ಸಲಿ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಗೆ ರಂಗೋಲಿ ಹಾಕಿ, ರಂಗೋಲಿ ಮೇಲೆ ಒಂದು ಮಣೆಯನ್ನು ಇಟ್ಟು, ಮಣೆ ಮೇಲೆ ಒಂದು ತಟ್ಟೆಯನ್ನು ಇಡಬೇಕಾಗತ್ತೆ. ಆ ತಟ್ಟೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಮಂತ್ರಾಕ್ಷತೆಯ ಮಧ್ಯದಲ್ಲಿ ನೀವು ರಾಯರ ಮೂರ್ತಿನ ಇಡಬೇಕಾಗತ್ತೆ. ಇನ್ನೇ ಉಳಿದಂಥ ಎಲ್ಲ ದೇವರಿಗೂ ಹೂವನ್ನು ಮುಡಿಸಿ ಅರಿಶಿನ ಕುಂಕುಮ ಹಚ್ಚಬೇಕಾಗತ್ತೆ. ಆದರೆ ರಾಯರಿಗೆ ಮಾತ್ರ ನೀವು ಗಂಧ ಏನು ಬರುತ್ತೆ ಗಂಧ ಹಚ್ಚಿ ರಾಯರಿಗೆ ಪ್ರಿಯವಾದ ತುಳಸಿ ದಳಗಳನ್ನು ಮುಡಿಸ್ಬೇಕಾಗತ್ತೆ. ಇನ್ನು ಭಕ್ತಿಯಿಂದ ನೀವು ನಿಮ್ಗೆ ಯಾವ ಕಾರ್ಯ ಆಗಬೇಕು, ಇಲ್ಲ ಯಾವ ಕಾರ್ಯದಲ್ಲಿ ನಿಮಗೆ ಸೂಚನೆ ಬೇಕು ಅಂಥೇಳಿ ರಾಯರಿಗೆ ಮನಸ್ಸಲ್ಲೇ ನೀವು ಕಣ್ಮುಚ್ಚಿ ಕೇಳಿಕೊಂಡು 21 ಬಾರಿ ರಾಯರ ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ. ಯಾವುದು ರಾಯರ ಮಂತ್ರವಂತ ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರವನ್ನು ನೀವು 21 ಬಾರಿ ಮನಸ್ಸಿನಲ್ಲೇ ನೀವು ಜಪಿಸಿ, ನಿಮ್ಗೆ ಯಾವ ಕಾರ್ಯದಲ್ಲಿ ನಿಮಗೆ ಸೂಚನೆ ರಾಯರಿಂದ ಸಿಗಬೇಕು, ಈ ಕೆಲಸ ಆಗುತ್ತಾ ಇಲ್ವಾ, ಇಲ್ಲ ಇದರಿಂದ ಒಳ್ಳೇದಾಗುತ್ತಾ ಇಲ್ವಾ ಅಂಥೇಳಿ ನಿಮಗೆ ರಾಯರ ಸೂಚನೆ ಸಿಗಬೇಕು ಅಂತಂದರೆ ಮನಸ್ಸಿನಲ್ಲೇ ಕೇಳ್ಕೊಬಿಟ್ಟು ಕಣ್ಣನ್ನು ಬಿಡಬಾರ್ದು, ಕಣ್ಣು ಮುಚ್ಕೊಂಡೆ ನೀವು ತಟ್ಟೆಯಲ್ಲಿ ಏನು ಮಂತ್ರಾಕ್ಷತೆ ಇರುತ್ತೆ ಅದನ್ನು ನೀವು ಕೈಯಲ್ಲಿ ಸ್ವಲ್ಪ ತೆಗಿಬೇಕಾಗತ್ತೆ. ನೀವು ಅದನ್ನು ನೋಡಬಾರ್ದು, ಇಲ್ಲ ಎಣಿಸಿ ತೆಗಿಬಾರ್ದು, ಹಾಗೆ ನೀವು ತಗೋಬೇಕಾಗತ್ತೆ. ಇನ್ನು ಅದು ಬಂದಂತನ ಮತ್ತೊಂದು ತಟ್ಟೆಯಲ್ಲಿಟ್ಟು ಆ ಮಂತ್ರಾಕ್ಷತೆನ ನೀವು ಎಣಿಸ್ಬೇಕಾಗತ್ತೆ ಎಷ್ಟಿದೆ ಅಂಥೇಳಿ. ಸರಿ ಸಂಖ್ಯೆಯಲ್ಲಿ ಬಂತು ಅಂತ ಅಂದರೆ, ಈಗ ಸರಿ ಸಂಖ್ಯೆ ಅಂದರೆ 2, 4, 6, 8, 10 ಇದೆಲ್ಲ ನಾವೇನಂತೀವಿ ಸರಿ ಸಂಖ್ಯೆ ಅಂತೀವಿ. ಇದರಲ್ಲಿ ಬಂತು ಅಂದರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಅರ್ಥ. ಒಂದು ವೇಳೆ ಬೆಸ ಸಂಖ್ಯೆಯಲ್ಲಿ ಬಂತಂದರೆ 3, 5
7 9 ಇದು ರಾಯರ ಸೂಚನೆ ಇಲ್ಲ ಅಂತ ಹೇಳಿ. ಸರಿ ಸಂಖ್ಯೆಯಲ್ಲಿ ಬಂತು ಅಂತ ಅಂದರೆ ನೀವು ರಾಯರ ಸೂಚನೆ ಇದೆ ನಿಮಗೆ ಈ ಕೆಲಸದಲ್ಲಿ ಅಂತೇಳಿ. ತುಂಬ ಜನಕ್ಕೆ ಈಗ ಯಾವುದೋ ಒಂದು ನಾಳೆ ಆಗಬೇಕು ಅಂತ ಅಂದರೆ ಇವಾಗ ತಕ್ಷಣಕ್ಕೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂಥವರು ಮನೇಲಿ ಈ ರೀತಿ ರಾಯರ ಸೂಚನೆನ ಕೇಳ್ತಾರೆ. ಇನ್ನು ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕು, ಯಾವುದೋ ಕೆಲಸಕ್ಕೆ ಹೋಗ್ತೀರಾ, ಆಫೀಸ್ ಕೆಲಸಕ್ಕೆ ಇಲ್ಲ ಏನೋ ಪ್ರತಿದಿನ ಕೆಲಸಕ್ಕೆಲ್ಲ ಹೋಗ್ತೀರಲ್ವ, ಹೋಗುವ ಮುಂಚೆ 1-2 ಕಾಳು ಅಕ್ಷತೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋಗಿ. ಇಲ್ಲ ಯಾವುದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ರಾಯರ ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಇಟ್ಕೊಂಡು ಹೋಗಿ. ನಿಮಗೆ ಹೋಗೋ ಕೆಲಸದಲ್ಲಿ ನಿಮಗೆ ಏನಂತಾರೆ ಒಳ್ಳೆಯದಾಗುತ್ತೆ, ಹೋಗೋ ಕೆಲಸ ಸಿದ್ಧಿ ಆಗುತ್ತೆ ನಿಮಗೆ. ಅದ್ರ ಮೇಲೆ ರಾಯರ ಅನುಗ್ರಹ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ ನಿಮಗೆ. ಮಂತ್ರಾಕ್ಷತೆಗೆ ಅಷ್ಟು ಪವಾಡದ ಶಕ್ತಿ ಇರುತ್ತೆ. ಇನ್ನು ಕೆಲವರಿಗೆ ಹುಷಾರಿರೋದಿಲ್ಲ, ಆರೋಗ್ಯದ ಸಮಸ್ಯೆ ಇರುತ್ತೆ ನೋಡಿ, ಅವರು 1-2 ಅಕ್ಷತೆ ಕಾಳನ್ನ ಪ್ರತಿದಿನ ಸೇವಿಸ್ಬೋದು. ಇದರಿಂದ ತುಂಬ ಜನ ಹೇಳ್ತಾರೆ ಸೇವಿಸಬಾರ್ದು ಅಂತೆಲ್ಲ. ನಾನು ತುಂಬ ಜನರ ಹತ್ರ ಕೇಳಿಕೊಂಡೆ ಈ ಒಂದು ವಿಷಯನ ನಿಮ್ಗೆ ತಿಳಿಸ್ತಾ ಇದ್ದೀನಿ. 2 ಕಾಳು ಸೇವಿಸಿರೋದ್ರಿಂದ ನಿಮಗೆ ಏನು ಅನಾರೋಗ್ಯ ಸಮಸ್ಯೆಯಿಂದ ಎದುರಿಸ್ತಾ ಇದ್ದೀರಾ ಅದರಿಂದ ನಿಮಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ. ಎಷ್ಟೋ ಜನರಿಗೆ ಡಾಕ್ಟ್ರೇ ಆಗಲ್ಲ ಅಂತ ಅನ್ನೋರು ಹೀಗೆ ಪ್ರತಿದಿನ ರಾಯರ ಭಕ್ತಿಯಿಂದ ಪೂಜಿಸಿ ಮಂತ್ರಾಕ್ಷತೆಯನ್ನು 1-2 ಕಾಳು ಸೇವಿಸೋದ್ರಿಂದ ಪವಾಡನೇ ಆಗಿದೆ. ಎಷ್ಟೋ ಜನರು ಕಾಯಿಲೆ ಕೂಡ ವಾಸವಾಗಿದೆ. ಇದು ನೈಜ ಘಟನೆಯೂ ಹೌದು. ಇನ್ನು ಮಂತ್ರಾಕ್ಷತೆ ಮನೆಯಲ್ಲಿಡುವರು ಸ್ವಲ್ಪ ಮಡಿಯಿಂದ ಇರಬೇಕಾಗತ್ತೆ. ಅಂದರೆ ಮಾಂಸಾಹಾರ ಸೇವಿಸಿದ ದಿನ ಎಲ್ಲ ನೀವು ಮಂತ್ರಾಕ್ಷತೆಯನ್ನು ಮುಟ್ಟಬಾರ್ದು. ಹಾಗೆ ಎಲ್ಲಿ ಬೇಕೋ ಅಲ್ಲಿ ಮಂತ್ರಾಕ್ಷತೆಯನ್ನು ಇಡೋದಾಗಲಿ, ಕೆಳಗಡೆ ಬೀಳಿಸೋದಾಗಲಿ ಅಥವಾ ನಡೆಯೋಲ್ಲೆಲ್ಲ ಚೆಲ್ಲೋದಾಗಲಿ ಮಾಡಬಾರ್ದು. ಮಂತ್ರಾಕ್ಷತೆ ನಾವು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಗೆ ಎಷ್ಟು ಬೆಲೆ ಕೊಡ್ತೀವಿ, ಗೌರವ ಕೊಡ್ತೀವಿ, ಹಾಗೆ ಮಂತ್ರಾಕ್ಷತೆಗೆ ಕೂಡ ನಾವು ಅಷ್ಟೇ ಗೌರವ ಕೊಡಬೇಕು. ಇನ್ನು ಅದನ್ನ ತುಂಬ ಪವಿತ್ರವಾಗಿ ನಾವು ನೋಡ್ಕೋಬೇಕು. ಸದಾಕಾಲ ಮನೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡಿರಿ, ನಿಮಗೆ ರಾಯರ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇರುತ್ತೆ. ಇನ್ನು ಕೆಲವೊಂದು ಬಾರಿ ನೀವು ತುಂಬ ದೂರದ ಪ್ರಯಾಣಕ್ಕೆ ಹೋಗ್ತಾ ಇರ್ತೀರಾ, ಇಲ್ಲ ಎಲ್ಲೋ ಹೋಗ್ತಾ ಇರ್ತೀರಾ ಅಂತಂದರೆ ನಿಮ್ಮ ಪರ್ಸಲ್ಲಿ, ನಿಮ್ಮ ಬ್ಯಾಗಲ್ಲಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ತಗೊಂಡು ಹೋಗಿ. ಯಾಕಂದರೆ ಹೋಗುವ ಪಯಣ ಏನಿರುತ್ತೆ ಸುಖಕರ ಆಗಿರುತ್ತೆ. ಯಾವುದೇ ಆಕ್ಸಿಡೆಂಟ್ ಆಗಲಿ ಆ ಥರ ಎಲ್ಲ ಸಂಭವಿಸೋದಿಲ್ಲ. ರಾಯರ ಅನುಗ್ರಹ ನಿಮ್ಮ ಮೇಲೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನು ಕೆಲವರು ಆಪ್ರೇಷನ್ಗೆ ಹೋಗ್ತಾ ಇರ್ತೀರಾ, ಏನೋ ಆಪ್ರೇಷನ್ ಇರುತ್ತೆ, ಅಪ್ಪ ಅಮ್ಮಂದು ಯಾರ್ದೋ ಆಪ್ರೇಷನ್ ಇರುತ್ತೆ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಬ್ಯಾಗಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಹೋಗಿ. ರಾಯರನ್ನು ಭಕ್ತಿಯಿಂದ ಕೇಳಿಕೊಂಡು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಹೋಗಿ. ನಿಮ್ಮ ಜೀವನದಲ್ಲಿ ಪವಾಡ ಖಂಡಿತವಾಗ್ಲೂ ಆಗುತ್ತೆ. ನನ್ನ ಜೀವನದಲ್ಲಿ ಎಷ್ಟೋ ವಿಷಯದಲ್ಲಿ ಮಂತ್ರಾಕ್ಷತೆ ಮತ್ತು ರಾಯರಿಂದ ಪವಾಡಗಳು ನಡೆದಿದೆ. ನಿಮ್ಮ ಜೀವನದಲ್ಲೂ ಕೂಡ ಪವಾಡಗಳು ನಡೆಯುತ್ತೆ. ಇನ್ನು ಯಾರ್ದಾದ್ರೂ ಕನಸಲ್ಲಿ ಮಂತ್ರಾಕ್ಷತೆ ಬರುವಂಥದ್ದು, ಈಗ ಮಂತ್ರಾಕ್ಷತೆ ಕೈಗೆ ಕೊಡುವಂಥದ್ದು, ಇಲ್ಲ ಬೃಂದಾವನ ಬರುವಂಥದ್ದು, ಮಂತ್ರಾಲಯ ದೇವರ ಸನ್ನಿಧಿ ಬರುವಂಥದ್ದು, ಇಲ್ಲಾಂದರೆ ರಾಯರು ಬರುವಂಥದ್ದು ಅಂತ ಬಂದರೆ ನೀವು ತುಂಬ ಅದೃಷ್ಟ ಮಾಡಿದ್ದೀರಾ ಅಂಥೇಳಿ. ನಿಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ನಿಮ್ಮ ಮೇಲೆ ಆಗಿದೆ ಅಂಥೇಳಿ. ಒಂದ್ಸಲಿ ರಾಯರು ನಿಮ್ಮ ಕನಸಲ್ಲಿ ಬಂದರೆ, ಇಲ್ಲ ಮಂತ್ರಾಕ್ಷತೆ ಕನಸಲ್ಲಿ ಬಂದರೆ, ಇಲ್ಲ ಬೃಂದಾವನ ಕನಸಲ್ಲಿ ಬಂದರೆ, ಇನ್ನು ನಿಮಗೆ ಯಾವುದೇ ಕಷ್ಟ ಆಗಲಿ, ಯಾವುದೇ ನೋವಾಗಲಿ ಯಾವುದು ಕೂಡ ನಿಮ್ಮ ಮೇಲೆ ಬರುವುದಿಲ್ಲ. ಎಲ್ಲ ಒಳ್ಳೆಯದೇ ನಿಮ್ಮ ಮೇಲೆ ಆಗುತ್ತೆ. ನಿಮ್ಮ ದಿನಗಳು ಕೂಡ ಇನ್ಮೇಲೆ ಬದಲಾಗ್ತಾ ಹೋಗುತ್ತೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಕೂಡ ಕಾಲಗಳು ಬರುತ್ತೆ. ಒಂದು ಸಾರಿ ರಾಯರು ನಿಮ್ಮ ಕನಸಲ್ಲಿ ಬಂದರು, ಮಂತ್ರಾಕ್ಷತೆ ಕನಸಲ್ಲಿ ಬಂತು ಅಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಂದರ್ಭ ನಿಮಗೆ ಹುಡುಕಿಕೊಂಡು ಬರುತ್ತೆ. ಇನ್ನು ಈ ವಿಡಿಯೋವನ್ನು ಯಾರು ರಾಘವೇಂದ್ರ ಸ್ವಾಮಿ ಭಕ್ತರು ಇದ್ದಾರೆ, ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ ಅಂತೇಳಿ ಕಮೆಂಟ್ ಮಾಡಿ.